ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಬರುವ ಮುಗ್ಧ ಜನರಿಂದ ನರ್ಸ್ಗಳು ಮತ್ತು ಸಿಸರಿನ್ ಮಾಡುವಂತಹ ಡಾಕ್ಟರ್ಗಳು ಹಣ ಪಡೆಯುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ಮತ್ತು ಇದಕ್ಕೆ ಸಾಕ್ಷಿ ಎಂಬಂತೆ ವಿಡಿಯೋ ಕೂಡ ವೈರಲ್ ಆಗಿದೆ. ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಗಂಗಾವತಿ ತಾಲೂಕು ದಲಿತ ಮಹಾಸಭಾದ ಮುಖಂಡರಾದ ಚನ್ನಬಸಪ್ಪ ಮಾನ್ವಿ, ಸಿಎಚ್ ಹಂಚನಾಳ ಗಂಗಾವತಿ, ರಡಗಪ್ಪ ಹೊಸಳ್ಳಿ, ಬಸವರಾಜ ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇಲ್ಲಿನ ನರ್ಸ್ಗಳು ಮತ್ತು ಸಿಸರಿನ್ ಮಾಡುವಂತಹ ಡಾಕ್ಟರ್ಗಳು ಒಬ್ಬ ಗರ್ಭಿಣಿ ಮಹಿಳಾ ಕಡೆಯಿಂದ ಸುಮಾರು 8,000ದಿಂದ 10,000ದವರೆಗೆ ಹಣ ವಸೂಲಿ ಮಾಡುತ್ತಾರೆ. ಇದಲ್ಲದೆ ವಾರ್ಡ್ಗಳಲ್ಲಿ ಕೆಲಸ ಮಾಡುವಂತಹ ನರ್ಸ್ಗಳು ಮತ್ತು ಇಂಜೆಕ್ಷನ್ ಕೊಡುವಂತಹ ನರ್ಸ್ಗಳು ಕೂಡ ಮಗುವಿಗೆ ಎಂಎಂ ಇಂಜೆಕ್ಷನ್ ಮಾಡಲಿಕ್ಕೆ 50ರಿಂದ 100 ರೂಪಾಯಿವರೆಗೆ ಹಣ ವಸೂಲಿ ಮಾಡುತ್ತಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ರೋಗಿಗಳ ಬಳಿ ಹಣವಿಲ್ಲವೆಂದು ಹೇಳಿದರೆ ನೀವು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಹೋಗಿ ಎಂದು ಸಿಬ್ಬಂದಿ ಹೇಳುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ದೂರು ನೀಡಲು ಹೋದರೆ ಹಾರಿಕೆಯ ಉತ್ತರ ನೀಡುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಆಮೇಲೆ ಬರ್ತಾರ ಅದ ಕೇಸಿನ ಮೇಲೆ ಅದಾವೇನ್ರಿ ಕಾಸು ಇದ್ರ ಕೊಟ್ಟು ಫಸ್ಟ್ನೇದಲ್ಲ? ಹಾಂ, ಫಸ್ಟ್ನೇದು ರೀ. ತಗಂತಾರ ಅಷ್ಟು ಕೊಡ್ರಂತಂದ್ರು. ಅದಕ್ಕೆ ಎಷ್ಟು ನಿಮ್ಗೆ ಹೇಳ್ತಾರೆ? 8,000 ಅಂತ ಹೇಳಿದ್ರು. 8,000. ಕರ್ಕೊಂಡು ಹೋಗ್ಯಾರನ್ರಿ? ಹಾಂ, ಹೋಗ್ಯಾರ. ಒಳಗೆ ಹೋಗ್ಯಾರ್ರಿ. ಮಾಡ್ತೀವಿ ಇನ್ನೊಂದು ತಾಸು ಅಂತ ಅಮೌಂಟ್ ಕಟ್ಟಂತ ಹೇಳ್ರಿ. ತೊಗೊಂಬರಕತ್ತಾರ. ಅದಕ್ಕಿನ್ನ ಕಟ್ಟಿಲ್ಲ ರೀ ಅಮೌಂಟ್. ಕೇಳಿದ್ರಿ ಎಷ್ಟು? 8,000. ಅಂದರೆ ಅವ್ರು ಏನು ಸ್ಲಿಪ್ ಏನು ಕೊಡಲ್ಲ, ಅವ್ರು ರಿಸಿಪ್ಟ್ ಏನು ಕೊಡಲ್ಲ. ಅಷ್ಟೇ ಅಲ್ಲ, ತೊಗೊಂಗಿಲ್ಲ. ಸ್ವಲ್ಪ ಬಡವ್ರು ನೋಡಿ ತೊಗೋಬೇಕು. ಕಂಡೀಷನ್ ಮಾಡ್ಬಿಡ್ತು ಪಾಪ. ಒಬ್ರು ಹತ್ರ ಇರುತ್ತೆ, ಒಬ್ರು ಹತ್ರ ಇರಲ್ಲ. ಹೌದಿಲ್ಲ ರೀ ಅಪ್ಪ? ಪೂರ ಎಲ್ಲರ ದುಡ್ಡು ಇರೋಲ್ಲ. ಹೌದೌದು, ಕರೆಕ್ಟ್. ಕೆಲವೊಬ್ರು ಅದು ಸಹ ಅಷ್ಟು ಕಂತು ಇರಲ್ಲ ರೀ. ಅಷ್ಟು ಪರಿಸ್ಥಿತಿ ಇರ್ತದೆ. ಎಲ್ಲ ಇದ್ದವ್ರು ಕಟ್ತಾರೆ, ಬಟ್ ಎಲ್ಲಾರು ತೊಂದರೆ ಇರ್ತಲ್ಲ. ಸೀಸನ್ ಇಲ್ಲ ಅಲ್ಲ ಮಗ? ಬೆಟ್ಟ ಆಗ್ಬೇಕಾಯ್ತ. ಇದು ಬರ್ಸ್ಬೇಕಾಯ್ತು. ನಮ್ಮ ಸೀಸನ್ ಆಗಿತ್ತು ನಿನ್ನೆ ಒಬ್ರದ್ದು. ಅದಕ್ಕೆ ಕೇಳತ್ ನೋಡಿದೆ. ಎಷ್ಟು ದಿನ ಆತಪ್ಪ? ಇನ್ನೇ ಆಗಿತ್ತಮ್ಮ ಒಬ್ರದ್ದು. ಅಮೌಂಟ್ ಎಷ್ಟು? 8,000 ತೊಗೊಂತಾರಲ್ಲಮ್ಮ? ಕಮ್ಮಿ ಇಲ್ಲ ಅಲ್ಲ? ಯಾಕಂದ್ರೆ ನಾವು ನೀನು ಎಷ್ಟೇ ಕೊಟ್ಟಿವಿ ಅದಕ್ಕೆ ಅಂತ. ಎಷ್ಟಮ್ಮ? ಹೌದಲ್ಲ? ಗೌರ್ಮೆಂಟ್ ದವಾಖಾನೆಲ್ಲ ಅಷ್ಟು ತೊಗೊಂಡ್ರೆ ಕೆಲವೊಬ್ರು ಇರಲ್ಲ, ಕೆಲವೊಬ್ರು ಇರ್ತಾರೆ. ಬೆಳಿಗ್ಗೆ ಕೊಟ್ಟರೆ ಒಳ್ಳೆ ಮತ್ತೆ ನೋವಾಗ್ಬಿಡ್ತಿ. ಮನೆ ಕರ್ಕೊಂಡೋಗಿ ನೀರು ಹಾಕಿ ಅದೇನತ್ತೇನೋ ಮತ್ತೆ ಒಳ್ಳೆ ಹೊಲಿಗೆ ಬಿಚ್ಚಿ ಮತ್ತೆ ಒಳ್ಳೆ ಹೊಲಿಗೆ ಹಾಕಿ 1 ತಿಂಗಳ ದವಾಖಾನೆಗೆ ಹಾಕಿ. ನೋಡ್ರಿ ಹಂಗಾಗ್ಬಿಟ್ಟತ್ರಿ ನಮ್ಮ ಹುಡುಗಿ. ಹೌದಾ? ಎಂದು ಎಲ್ಲ 8,000 ನಿನ್ನೆ ಕೊಟ್ರೆ ಮನೆ ಕೊಟ್ರೆ? ಯಾರು ತಿಂಗಳ ಯಾರು ಕೈ ಕೊಟ್ರೆ? ಆಶಾಕಾರ ಕೈ ಕೊಟ್ರೆ? ಅವ್ರು ಸಂತಾರ 8,000 ಬಿಲ್ ಕೊಡ್ತಾರ? ಯಾರಿಲ್ಲ ಸರ್ ಕೇಳಕ್ಕೆ? ಯಾರು ಇಲ್ಲಿ ಮೇಡಮ್ ಅವರು? ಇಲ್ಲ, ಮೇಡಮ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ? ಇಲ್ಲ ಅಂತ ಇಡ್ಲಿಲ್ಲ. ಹಾಂ ನೋಡ್ರಿ ನಾವು ಕೊಡ್ರಿ 50,000 ತಗೊಂಡಿಲ್ಲ. 7,000 ಕೊಡ್ತು ಅಂತ ತಗಲಿಲ್ಲ ಅಂತ ಇವರು. ಇಲ್ಲ 8,000 ತಗೊಂಡ ಸಿದ್ರಿಂಗ್ ಮಾಡಿ. ಯಾವ್ರಮ್ಮ? ನಾವು ಹೆಸರೇಟ್ ಲೋಕಲ್ ಆಗಿ ಎಷ್ಟಂದ್ರೆ ಅವರು ಸರ್ ಲೋಕಲ್ ಪ್ರಶ್ನೆ ಬರಲ್ರಿ. ಈ ಸಿಟಿಯವ್ರಿಗೆ ಕೊಡಕತ್ತಾರ ಅಲ್ಲಮ್ಮ. ಹಳ್ಳಿಯವ್ರನ್ನೇ ಸ್ವಲ್ಪ ಇದಾಯ್ತು. ಹೌದಿಲ್ಲಮ್ಮ? ಸಿಟಿಯವ್ರೇ ಕೊಡ್ತಾ ಇದ್ದಾರೆ. ಈಗ ಏನು ಮಾಡ್ತೀರಿ? ಹಂಗಾಗಿ ಒಳಗೆ ಮತ್ತೆ ಒಳ್ಳೆ ಹೊಸ ಗಾಯ ಆಗಿಬಿಡ್ತೀರಿ. ತಿಂಗಳಾತ್ರಿ ಈಗ ಇಲ್ಲೇ ಅದಿ ಮಾಡೋದು. ಇಳ್ಬಾರ್ದು ಒಳಗೆ ಕಟ್ಟಿ. ನೆನ್ಸೆ ಬರ್ದವ್.
ಹಂಗೆ ಮಾಡಿಬಿಟ್ಟಾರ ಹೇಳಂಗಿಲ್ಲ ಅಷ್ಟು ರೊಕ್ಕ ಸುಳ್ಳು ಹೊಂಟದ್ದು ಪರಿಸರ ಬರೋಣ ಬರ್ರಿ. ಮನುಷ್ಯ ಅಭ್ಯಾಸಾಗಿದ್ದು ಅಂತ ಹಾಕಿಲ್ಲ ಹುಡುಗಿ ಇವ್ರು ತೊಗೊಂಡು ಸರ್ ನಮ್ಗೆ ಅಮೌಂಟು ಇವ್ರು ತೊಗೊಂಡದ್ದು ಅಮೌಂಟು ಅಲ್ಲ ಬೇರೆದಾರು ಯಾರು ತಗೊಂಡ್ರೆ ಮನೆ ಅವತ್ತ ಕೇಳ ನಮ್ಮ ಕೇಳಿ ಸೊಸೈಟಿ ಕಳಿಸಿ ಮನೆ ಹೇಳು ಅಷ್ಟೇ ಅವ್ರು ಇದಾರಲ್ಲ. ಅಲ್ಲ ಚೀಟಿ ನೀವೇ ಮಾಡಿಸ್ಬೇಕು ಅಲ್ಲಿ ಬೇಕಾದ್ರೆ ಮೇಡಮ್ ಹೇಳ್ತಾರೆ ಹೌದಾ 5 ರೂಪಾಯಿ ಚೀಟಿ ಕಂಪಲ್ಸರಿ ರೇಟ್ ಎಷ್ಟಂತ ಹೇಳ್ರಿ ನಾನು ಇದು ಮಾಡಿ ಕ್ಯಾಂಡಿಡೇಟ್ ನಾನು ನಮ್ದು ಇದು ಅವಾಗ 5 ನೀನೇ ಎಷ್ಟು ಅಂತ ಆರಲ್ಲ ಇರ್ಬೇಕಂದ್ರೆ 6:30 ಹಲೋ ನಿಮ್ಮ ಜ್ಯೋತಿ ಮೇಡಮ್ ಅದಾರಲ್ಲ ಅವ್ರು ಸೈಟ್ ಕೊಡ್ತಾರಲ್ಲ ಬೇಡ ಸೈಟ್ ಕೊಡ್ತಾರೆ ಅಂತ ಹೇಳೋ ನನಗೆ ಕೇಳೋದು ಯಾರು ಕ್ಯಾಂಡಿಡೇಟ್ ಇವತ್ತು ಹೇಳಿದ್ರಲ್ಲ ಹೌದಾ ಸಿ ಎಂ ರಿಪೋರ್ಟ್ ಕೊಟ್ಟಿಲ್ಲ ಇಸ್ಕೋಬೇಕಿಲ್ಲ ಕೊಡಲ್ಲ ಎಲ್ಲ ಇಸ್ಕೊಂಡ್ ಬರ್ತಾರೆ ಏನು ಎಕ್ಸ್ಪೆಕ್ಟ್ ಎಲ್ಲ ಅಲ್ಲ ನಾಳೆ ನಾಳೆ ಗೌಣಿಸ್ಕೊಂಡು ಅದಕ್ಕೆ ಸೈ ಮಾಡಿಸ್ಬೇಕು. ಇದು ಎಷ್ಟು ದಿನ ಕೊಡೋದು ಸರ್ ಇಲ್ಲಿ ಅರ್ಜಿ ನಿಮಗೆ ಇದು ಕೊಡ್ತವಲ್ಲ ಅರ್ಜಿ ಎಷ್ಟು ಜನ್ಮ ಪ್ರಮಾಣಪತ್ರ ಎಷ್ಟು ದಿನ ಫಸ್ಟ್ ರೇಟ್ ಮೇಲೆ ಅಂದರೆ ಲಾಸ್ಟ್ ಡೇಟ್ ಏನು ಸರ್ ಅದು ಟೈಮಿಂಗ್ ಅದರಲ್ಲಿ ಪಾಪ ಹೆಸರು ಹಾಂ ಹಾಂ ಅಲ್ಲ ಸರ್ ನಾವು 3 ತಿಂಗಳಿಗೆ ಇಟ್ಕೊಂತೀವಲ್ಲ ಅದಕ್ಕೆ ಕೇಳಿ ಹಾಂ ಹಾಂ ನಡೀತೆ ಸರ್ ಏನು ತೊಂದರೆ ಇಲ್ಲ ಪಾಪ ಹೆಸರು ಯಾವಾಗ ಇರ್ತಾರೆ ಅವಾಗ ಒಂದು ಅರ್ಜಿ ಕೊಟ್ಟು ಹ್ಞೂ ಹ್ಞೂ ಸರಿ ಸರ್ ಆಯ್ತಲ್ಲ ಆಯ್ತಲ್ಲ ರೇಣುಕಾ ಸೀಸನ್ ಇಲ್ಲ
ಹೌದು ಸರ್ ಸಿಜರಿನ್. ನೀವು ಚೇಂಜ್ ಮಾಡ್ತಿದ್ರೇನ ಹೆಸರು ಕೊಟ್ಟ ಆಧಾರ್ ಕಾರ್ಡ್ ಕೊಟ್ಟು ಮಾಡ್ಸಿರಾ ನೀವೇ? ನಾವು ಮಾಡಿಸಿದ ಪಾರ್ಟಿ ಮಾಡ್ಸಾರ. ಅಲ್ಲ ಅವ್ರು ಏನಾದ್ರು ಪ್ರೂಫ್ ಕೊಟ್ರೆ ಮಾಡಕ್ ಸಾಧ್ಯನಾ? ಆಧಾರ್ ಕಾರ್ಡ್ ಕೊಟ್ಟು ಮಾಡಿಸಿದ್ದಾರೆ. 11ನೇ ತಿಂಗಳ ಆಗೈತಿ. 7-11 ಹೌದು 7-11 ರೀಸೆಂಟ್ ಆಗೈತಲ್ಲ. ರೀಸೆಂಟ್ ಕರೆಕ್ಷನ್. ಅದಕ್ಕೆ ಇಲ್ಲಿ ಬರ್ತಾರೆ. ಹೌದಾ? ನಮ್ಮ 7-11 ಆಗೈತಿ. ಮಾವರೇ ಅವರು ಯಾರು? ಗುಡ್ಡಪ್ಪ ಅಂತ ನಿಮ್ಮ ಮಾವರೇ ಅವರು? ಇವ್ರೇನಾಗ್ತಾರೆ? ಸೆಕೆಂಡ್ ರಿಲೇಟಿವ್ ಅಂತಾರೆ. ನಿಮಗೇನು? ಮಾವನೇ ಹೆಂಡತಿ ಅಂತಾರೆ. ಅಕ್ಕ ಬಿಡೋಣ. ನಿಮಗೆ ರಿಲೇಟಿವ್ ಅವ್ರನ್ನ? ಹಾಂ ರಿಲೇಟಿವ್. ಮತ್ತೆ 7-11 ಮಾಡ್ಸಲ್ಲ ಕರೆಕ್ಷನ್. ಹೌದು. ನೀವು ಕೊಟ್ಟಿದ್ರಾ? ಇಲ್ಲ ಅವರೇ ಬಂದು ಪ್ರಿಂಟ್ ಕೊಟ್ಟರು. ಅಲ್ಲ ಏನು ಡಾಕ್ಯುಮೆಂಟ್ ಕೊಟ್ಟರು ನೋಡ್ತೀವಿ. ಪ್ರಿಂಟ್ ಕೊಟ್ಟಂದ್ರೆ ನೋಡ್ಬೋದಿತ್ತು. ರೀಸೆಂಟಾಗಿ ಕೊಟ್ಟರು. ಚೌಡಮ್ಮ ಅಂತ ಇತ್ತು, ಲಕ್ಷ್ಮಿ ಅಂತ ಮಾಡ್ಕೊಟ್ಟಿನಿ. ಆಧಾರ್ ಕಾರ್ಡ್ ಕೊಟ್ಟಾರ ಅವರು. ಆಧಾರ್ ಕಾರ್ಡ್ ಕೊಟ್ಟಿದ್ದಕ್ಕೆ ಮಾಡ್ತೀನಿ. ಯಾವ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಕೊಟ್ಟಾರೆ. ಕೊಟ್ಟಾರ ಅವ್ರಿಗೆ? ನಿಮಗೆ ಗೊತ್ತಿಲ್ಲ? ಲಕ್ಷ್ಮಿ ಬಾಯಿನ? ಲಕ್ಷ್ಮಿ ಲಕ್ಷ್ಮಿ ಅಷ್ಟೇ ರೀ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.